ಇನ್ನು ನಮ್ಮ ಮೆಟ್ರೋ ಬೆಂಗಳೂರಿಗರ ಸಂಚಾರಿ ಜೀವನಾಡಿಗಳಲ್ಲಿ ಒಂದು. ಟ್ರಾಫಿಕ್ ಕಿರಿಕಿರಿಯಿಂದ ತಪ್ಪಿಸಿಕೊಳ್ಳೋಕೆ ಜನ ಮೆಟ್ರೋ ಹತ್ತುತ್ತಾರೆ. ಆದರೆ ಮೆಟ್ರೋ ದರವೇ ಸಿಟಿ ಮಂದಿಗೆ ದೊಡ್ಡ ಕಿರಿಕಿರಿ ಆಗ್ತಾ ಇದೆ. ಹೌದು, ಫೆಬ್ರವರಿ 9ನೇ ತಾರೀಕಿನಿಂದ ಮೆಟ್ರೋ ಪ್ರಯಾಣ ದರ ಮತ್ತೊಮ್ಮೆ ಏರಿಕೆ ಆಗ್ತಾ ಇದೆ. ಆದರೆ ಜನ ಎಲ್ಲಿ ಚೀ ಥೂ ಅಂತ ಉಗಿತಾರೋ ಅಂತ ಹೇಳಿ ಈ ಸರ್ಕಾರಗಳು ನಾವಲ್ಲ ಅಂತ ಹೇಳ್ಕೊಂಡು, ಅಂತಾದ್ರೆ ಕೇಂದ್ರ ಸರ್ಕಾರ ಆ ಕಡೆ ಬಿಜೆಪಿ, ಈ ಕಡೆ ರಾಜ್ಯ ಸರ್ಕಾರ ಕಾಂಗ್ರೆಸ್, ನಾವಲ್ಲ ಅಂತ ಜನರಿಗೆ ಗೂಬೆ ಕೂಸೋ ಕೆಲಸ ಮಾಡ್ತಾ ಇವೆ. ಮೆಟ್ರೋ ಪ್ರಯಾಣಿಕರಿಗೆ ದರ ಏರಿಕೆ ಶಾಕ್. ಆನ್ಯುಯಲ್ ರಿವಿಷನ್ ಏನಂತ ಕರಿತೀವಿ ನಾವು, ಅದು ಇವಾಗ 9ನೇ ತಾರೀಕು ಫೆಬ್ರವರಿಯಿಂದ ಜಾರಿಗೆ ಬರುತ್ತೆ. ಫೆಬ್ರವರಿ 9ರಿಂದ 5% ದರ ಏರಿಕೆ. ನಮ್ಮ ಮೆಟ್ರೋ ಬೆಂಗಳೂರಿನ ಮಂದಿಗೆ ಜೀವನಾಡಿ ಇದ್ದಂತೆ. ಟ್ರಾಫಿಕ್ ಜಂಜಾಟ ಇಲ್ಲದೆ ತಾವಂದುಕೊಂಡ ಜಾಗಕ್ಕೆ ಸಲೀಸಾಗಿ ತಲುಪ್ತಾರೆ. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಮೆಟ್ರೋ ದರ ಗಾಳಿಪಟದಂತೆ ಏರ್ತಾನೆ ಇದೆ. ಕಳೆದ ವರ್ಷ ದರ ಏರಿಸಿ ಜನಾಕ್ರೋಶಕ್ಕೆ ತುತ್ತಾಗಿದ್ದ ಮೆಟ್ರೋ ಇದೀಗ ಮತ್ತೆ 5% ದರ ಏರಿಕೆ ಮಾಡಿದೆ. ಅಂದ್ರೆ ಕನಿಷ್ಠ ₹1 ₹5ವರೆಗೂ ಏರಿಕೆ ಆಗಲಿದ್ದು, ನೂತನ ದರ ಫೆಬ್ರವರಿ 9ರಿಂದ ಜಾರಿಯಾಗಲಿದೆ. ನಿರ್ವಹಣೆ ಸಿಬ್ಬಂದಿ ವೆಚ್ಚ ನಿಭಾಯಿಸೋದಕ್ಕೆ ದರ ಏರಿಕೆ ಮಾಡಿದ್ದಾಗಿ ಮೆಟ್ರೋ ಅಧಿಕಾರಿಗಳು ಸಮರ್ಥಿಸಿಕೊಳ್ತಿದ್ದಾರೆ. ದರ ಪರಿಷ್ಕರಣಾ ಸಮಿತಿಯ ರೆಕಮೆಂಡೇಶನ್ ಏನಿದೆ ಅದ್ರ ಪ್ರಕಾರ ನಾವು ಬರೀ 5% ಮಾತ್ರ ನಾವು ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇವಾಗ 5% ನಾವು 1 ವರ್ಷ ಮುಗಿತಿದ್ದಂಗೆ ಆನ್ಯುಯಲ್ ರಿವಿಷನ್ ಏನಂತ ಕರಿತೀವಿ ನಾವು, ಅದು ಇವಾಗ 9ನೇ ತಾರೀಕು ಫೆಬ್ರವರಿಯಿಂದ ಜಾರಿಗೆ ಬರುತ್ತೆ. ಟಿಕೆಟ್ ಪ್ರಯಾಣದ ಜೊತೆಗೆ ಪ್ರವಾಸಿ ಕಾರ್ಡ್, ಗ್ರೂಪ್ ಟಿಕೆಟ್, ಪಾಸ್ ದರವೂ ಏರಿಕೆ ಆಗುತ್ತೆ. ದರ ನಿರಂತರವಾಗಿ ಹೆಚ್ಚು ಮಾಡ್ತಾ ಇದ್ರೆ ನಾವು ಓಡಾಡೋದು ಹೇಗೆ ಅಂತ ಜನ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಹಾಫ್ ಪೀಪಲ್ಗೆ ಪೇ ಮಾಡೋಕ್ಕಾಗುತ್ತೆ, ಹಾಫ್ ಪೀಪಲ್ ಕಮ್ಮಿ ಸ್ಯಾಲರಿ ಇದಾರಲ್ವಾ ಅವ್ರಿಗೆಲ್ಲ ಕಷ್ಟ ಆಗುತ್ತೆ. ಗೌರ್ಮೆಂಟ್ಗೆ ಜಾಸ್ತಿ ಮಾಡಬೇಡ, ಕಮ್ಮಿ ಮಾಡ್ಬೋದಂದ್ರೆ ಕಮ್ಮಿ ಮಾಡಿಬಿಡಿ. ಮಿಡಲ್ ಕ್ಲಾಸ್ ಅವ್ರಿಗೂ ಕಷ್ಟ ಆಗ್ಬಿಡುತ್ತೆ ಈ ತರ ಹೈಕ್ ಮಾಡಿದ್ರೆ. ಸರ್, ಈ ತರ ಹೈಕ್ ಮಾಡಬಾರ್ದು ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಏನಿದೆಯೋ ಅದನ್ನೇ ಮೇಂಟೈನ್ ಮಾಡಲಿ, ಇನ್ನ ಕಮ್ಮಿ ಆದ್ರೂ ಓಕೆ. ಅಂದ್ರೆ ಜನಗಳಿಗೆ ಬಕರ ಮಾಡ್ತಾ ಇದ್ದಾರೆ ಅಷ್ಟೇ. ಕೇಂದ್ರದ ಅಂಗಳ ತಲುಪಿದ ದರ ಏರಿಕೆ ಸಮರ. ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ವಿಚಾರವಾಗಿ ರಾಜಕೀಯ ಜಟಾಪಟಿಯೂ ಶುರುವಾಗಿದೆ. ಬಿಜೆಪಿಯವರು ರಾಜ್ಯ ಸರ್ಕಾರವೇ ಕಾರಣ ಅಂತಿದ್ರೆ, ಕಾಂಗ್ರೆಸ್ ನಾಯಕರು ಕೇಂದ್ರದತ್ತ ಬೊಟ್ಟು ಮಾಡ್ತಿದ್ದಾರೆ. ಈ ದರ ಸಮರವೀಗ ಕೇಂದ್ರದ ಅಂಗಳ ತಲುಪಿದೆ. ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್ ಭೇಟಿಯಾದಂತ ಸಂಸದ ತೇಜಸ್ವಿ ಸೂರ್ಯ ದರ ನಿಗದಿ ಸಮಿತಿ ಬದಲಿಸುವಂತೆ ಮನವಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರದ ತಾಕೀತಿನ ಮೇಲೆ ದರ ಏರಿಕೆ ಆಗ್ತಾ ಇದೆ ಅಂತ ಆರೋಪಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಟೀಮ್ ಕೂಡ ದರ ಏರಿಕೆ ಸಮಿತಿಯಲ್ಲಿ ಇರುತ್ತೆ, ಕೇಂದ್ರದವರೇ ದರ ಏರಿಕೆ ಮಾಡೋದು ಅಂತ ಡಿಕೆ ಹೇಳ್ತಿದ್ದಾರೆ. ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡ್ತಾ ಇದ್ದೀನಿ, ನಿಮ್ಮಲ್ಲಿ ಏನಂತ ವಿಶೇಷತೆ ನಿಮ್ಮ ಬೆಂಗಳೂರು ಮೆಟ್ರೋದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಮುಂಬೈಯಲ್ಲಿ, ಕಲ್ಕತ್ತಾದಲ್ಲಿ, ಚೆನ್ನೈಯಲ್ಲಿ, ಎಲ್ಲೂ ದೇಶದಲ್ಲಿ ಇಲ್ದಲೇ ಇರುವಂತ ಸರ್ವಿಸ್ ನೀವು ಏನ್ ಕೊಡ್ತಾ ಇದ್ದೀರಾ ಇಷ್ಟೊಂದು ರೇಟ್ ಜಾಸ್ತಿ ಮಾಡೋದಕ್ಕೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಅವ್ರದೇ ಒಂದು ಟೀಮ್ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಅವರೆಲ್ಲ ಸೇರಿ ಒಂದು ಟೀಮ್ ಇದೆ. ಅವರು ಸೆಕ್ರೆಟರಿ ಚೇರ್ಮನ್ ಇದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಸೆಕ್ರೆಟರಿ. ಅವರು ತೀರ್ಮಾನ ಮಾಡಿದ್ದಾರೆ, ಮಾಡ್ತಾರೆ. ಅವ್ರ ಮೇಲೆ ಮಾಡೋಕ್ಕಾಗ್ತಿತ್ತ? ಅವ್ರ ಚೇರ್ಮನ್ಗೆ ಅವ್ರು ಹೇಳ್ಬೇಕು, ಅವ್ರ ಚೇರ್ಮನ್ ಅವ್ರ ಮಿನಿಸ್ಟ್ರಿಗೆ ಅವ್ರು ಹೇಳ್ಬೇಕು. ಸರಿ, ನಾನು ಹೇಳ್ತಾ ಇದ್ದೀನಿ ಕೇಳಿ, ನಮ್ಮವರೆಗೂ ಬರೋದಿಲ್ಲ. ಅದಕ್ಕೊಂದು ಆಟೋಮೆಟಿಕ್ ಒಂದು ಕಂಪ್ನಿ ಇದೆ, ಲೆಕ್ಕಾಚಾರ ಇದೆ. ಅವರು ಸೆಂಟ್ರಲ್ ಗೌರ್ಮೆಂಟ್ ಅವರೇ ಅದಕ್ಕೆ ಚೇರ್ಮನ್. ಪ್ರತಿ ಸತಿ ನಾವು ಮೆಟ್ರೋ ದರ ಕಡಿಮೆ ಮಾಡಿ ಅಂತ ಕೇಳಿದ್ರೆ, ಇಲ್ಲ ನೀವು ಕೇಂದ್ರ ಸರ್ಕಾರನೋ ಕೇಳಿ ಅಂತ ಹೇಳ್ತೀರಿ, ಅವ್ರು ಮಾಡಿದ್ದು ಅಂತ. ಪ್ರತಿ ಸತಿ ಇದೇ ಸುಳ್ಳು ಹೇಳ್ತೀರಿ. ಒನ್ಸ್ ಅಂಡ್ ಫಾರ್ ಆಲ್ ನಾನು ಕ್ಲಾರಿಫೈ ಮಾಡಕ್ಕೆ ಇಷ್ಟಪಡ್ತೀನಿ. ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ರಚನೆ ಮಾಡಿ ಅಂತ ಕೇಳೋವಂಥದ್ದೇ, ಆ ಪ್ರಾಸೆಸ್ ಶುರು ಆಗುವಂಥದ್ದೇನೆ ರಾಜ್ಯ ಸರ್ಕಾರದ ತಾಕೀತು. ಒಂದಲ್ಲ ಎರಡಲ್ಲ, ಸುಮಾರು 10 ಪತ್ರಗಳನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದಾರೆ, ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ. ಇನ್ನು ಸಂಸದ ಪಿಸಿ ಮೋಹನ್ ರಾಜ್ಯ ಸರ್ಕಾರ ದಿವಾಳಿಯಾಗಿದ್ದು ದರ ಏರಿಸಿದೆ ಅಂತ ತಿವಿದಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ರಾಮಲಿಂಗಾರೆಡ್ಡಿ ದರ ಏರಿಕೆ ಶಿಫಾರಸು ಹೋಗೋದು ಕೇಂದ್ರ ಸರ್ಕಾರಕ್ಕೆ ಅಂತ ಗುಡುಗಿದ್ದಾರೆ. ಈ ಒಂದು ರಾಜ್ಯ ಸರ್ಕಾರ ಇವತ್ತು ಗ್ಯಾರಂಟಿಗಳ ಮೇಲೆ ಬಂದಿರುವಂಥ ಸರ್ಕಾರ. ಇವತ್ತು ಗ್ಯಾರಂಟಿಗಳು ಕೂಡ ಕೊಡುವಂಥ ಪರಿಸ್ಥಿತಿಯಲ್ಲ. ದಿನೇ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ. ಇವತ್ತು ಶಕ್ತಿ ಸ್ಕೀಮ್ ಏನಿದೆ ಅಲ್ಲ, ಆ ಶಕ್ತಿ ಸ್ಕೀಮ್ಗೆ ಈ ಹಣವನ್ನು ತೊಗೊಂಡೋಗಿ ತುಂಬ್ತಾ ಇದ್ದಾರೆ. ಬೇರೆ ಸ್ಕೀಮ್ಗಳಿಗೆ ಎಲ್ಲದಕ್ಕೂ ಕೂಡ, ಯಾಕಂದರೆ ಈ ಸರ್ಕಾರ ಟೋಟ್ಲಿ ದಿವಾಳಿ ಆಗಿದೆ. ಯಾವುದಕ್ಕೂ ದುಡ್ಡಿಲ್ಲ. ಬೆಂಗಳೂರಂಥ ಮಹಾನಗರದಲ್ಲಿ ಪಾಟ್ ಫಿಲಪ್ ಮಾಡೋಕ್ಕೂ ಕೂಡ ದುಡ್ಡಿಲ್ಲ. ಈ ಮೆಟ್ರೋ ದರ ಏರಿಸೋದಕ್ಕೆ ಒಂದು ನಿವೃತ್ತ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇರುತ್ತೆ. ಕೇಂದ್ರದ ಒಬ್ಬ ರೆಪ್ರೆಸೆಂಟೇಟಿವ್ ಇರ್ತಾರೆ. ಎಷ್ಟು ದರ ಹೆಚ್ಚು ಮಾಡ್ಬೋದು ಅಂತೇಳಿ ಆ ಸಮಿತಿ ಯಾರಿಗೆ ಶಿಫಾರಸು ಮಾಡುತ್ತೆ? ಕೇಂದ್ರಕ್ಕೆ ಶಿಫಾರಸು ಮಾಡುತ್ತೆ. ಈ ಸಮಿತಿಯ
ರೆಕಮೆಂಡೇಶನ್ಸ್ನ ಬೇಕಾದ್ರೆ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ UD ಸೆಕ್ರೆಟರಿ ಚೇರ್ಮನ್ ಇದ್ದಾರಲ್ಲ, ಎಲ್ಲ ಮೆಟ್ರೋಗೂ ಅವರೇ ಚೇರ್ಮನ್ನು, ಅವರು ರಿಜೆಕ್ಟ್ ಮಾಡ್ಬೋದಿತ್ತು. ರಾಜ್ಯ ಸರ್ಕಾರ ಇಲ್ಲ ಹೆಚ್ಚಿಗೆ ಮಾಡಿ ಅಂತ ಹೇಳಿದ್ರು, ಅದಕ್ಕಾಗಿ ನಾವು ಮಾಡಿದ್ದೇನಂತಾರ, ಅಥವಾ ಕೇಂದ್ರನೇ ಹೇಳಿತು ಅಂತ ಏನಾದ್ರು ಹೇಳ್ತಾರ. ಸೊ ದಟ್ ಈಸ್ ದಿ ಕಮಿಟೀಸ್ ಡಿಸಿಷನ್. ಕಮಿಟಿ ಹ್ಯಾಸ್ ಟು ಆನ್ಸರ್ ದೀಸ್ ಕ್ವಶನ್. ಇನ್ನು ಪರಮೇಶ್ವರ್, ವಿಜಯೇಂದ್ರ, ದಿನೇಶ್ ಗುಂಡೂರಾವ್ ಕೂಡ ಪರಸ್ಪರ ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಆರೋಪ ಪ್ರತ್ಯಾರೋಪ ಮಾಡ್ತಿದ್ದಾರೆ. CMD ಅಂತ ಏನು ಮಾಡಿದ್ದಾರೆ, ಈಗ ಕೇಂದ್ರ ಸರ್ಕಾರದ ಭಾಗ ಕೂಡ ಇದೆ ಅಲ್ವಾ, ಹಾಗಾಗಿ ಕೇಂದ್ರ ಸರ್ಕಾರದ ಡೈರೆಕ್ಷನ್ಸ್ ಮೇಲೆ ಅವರು ಅನೇಕ ಸಂದರ್ಭದಲ್ಲಿ ತೀರ್ಮಾನಗಳು ಮಾಡ್ತಾರೆ. ಅದು ಅವರು ಈಗ ಹೊಸದಾಗಿ ಏನು ಮಾಡಿದ್ದಾರೆ, ಅವರು ಚರ್ಚೆ ಮಾಡಿ ಬಹುಶಃ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ಬರು BMRCL ಬೋರ್ಡ್ನಲ್ಲಿ ಯಾರಿರುವಂಥದ್ದು, ಅಧಿಕಾರಿಗಳು ಬಿಟ್ಟರೆ ರಾಜ್ಯ ಸರ್ಕಾರವೇ ಇರುವಂಥದ್ದು. ರಾಜ್ಯ ಸರ್ಕಾರದ ಹೊಣೆಗಾರಿಕೆನೂ ಕೂಡ ಜಾಸ್ತಿ ಇದೆ. ಇದರಲ್ಲಿ ಯಾರು ಲಾಭ ಮಾಡಬೇಕು ಅಂತಲ್ಲ, ಆದರೆ ಆ ವ್ಯವಸ್ಥೆ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕಷ್ಟೇ. ಅದಕ್ಕೋಸ್ಕರ ಅವ್ರ ಕಂಪನಿಯವ್ರು ತೀರ್ಮಾನ ಮಾಡ್ತಾರೆ. ಇದೇನು ಗೌರ್ಮೆಂಟ್ ಹೇಳ್ಬಿಟ್ಟು ಹೆಚ್ಚು ಮಾಡಿಸುವಂಥದ್ದೇನಲ್ಲ. ಮೆಟ್ರೋ ಕಾರ್ಪೊರೇಷನ್ ಏನಿದೆ ಅವರು ಅದರಲ್ಲಿ ಎಲ್ಲರೂ ಇದ್ದಾರೆ, ಅವ್ರಿಗೆ ಬೋರ್ಡ್ ಇದೆ, ಅವ್ರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ರಾಜ್ಯ ಸರ್ಕಾರವೇ ಮೆಟ್ರೋ ಪ್ರಯಾಣ ದರ ಏರಿಕೆ ಮಾಡಿದೆ ಅನ್ನೋದು ಬಿಜೆಪಿ ನಾಯಕರ ಆರೋಪ. ಆದ್ರೆ ಸಮಿತಿಯ ನಿರ್ಧಾರದಂತೆ ಮೆಟ್ರೋದವರೇ ದರ ಏರಿಕೆ ಮಾಡ್ತಾರೆ ಅನ್ನೋದು ಕಾಂಗ್ರೆಸ್ಸಿಗರ ವಾದ. ಹೀಗೆ ಪ್ರತಿ ಬಾರಿಯೂ ಮೆಟ್ರೋ ಪ್ರಯಾಣ ದರ ಏರಿಕೆಯಾದಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಈ ಜಟಾಪಟಿ ನಡೀತಾನೆ ಇರುತ್ತೆ. ಈ ಕೆಸರಿನ ಚಾಟದಲ್ಲಿ ನಲುಗಿ ಹೋಗೋದು ಮಾತ್ರ ಪ್ರಯಾಣಿಕ. ಕಿರಣ್ ಸೂರ್ಯ ಜೊತೆ ಶಿವರಾಜ್ ಕುಮಾರ್, TV9.